ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದಿ ಅಪ್ಡೇಟ್ ಕನ್ನಡಿಗ. ಒಂದು ಲಾಂಗ್ ಗ್ಯಾಪ್ ಆಗಿಬಿಟ್ಟಿತ್ತು, ಯಾವುದು ವಿಡಿಯೋ ಸಾಕಾಗಿರಲಿಲ್ಲ ಕೆಲಸದ ಒತ್ತಡಗಳ ನಡುವೆ. ಅದಕ್ಕೆ ಫಸ್ಟ್ ನಿಮ್ಮೆಲ್ರಿಗೂ ಸಾರಿ ಕೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರಾಮಿಸ್ ಕೂಡ ಮಾಡ್ತೀವಿ ಇನ್ಮೇಲೆ ರೆಗ್ಯುಲರ್ ಆಗಿ ವಿಡಿಯೋಸ್ ಬರುತ್ತೆ ಅಂತ. ಈ ವಿಡಿಯೋ ಏನ್ರ ಬಗ್ಗೆನಪ್ಪ ಅಂತಂದರೆ ಈ ಸಲ ಒಂದು ವ್ಲಾಗ್ ಟ್ರೈ ಮಾಡ್ತಾ ಇದ್ದೀವಿ. ಯಾವುದ್ರ ಬಗ್ಗೆ ವ್ಲಾಗ್ ಅಂದರೆ ನಾವು ನಮ್ಮ ಮನೆ ದೇವರ ದರ್ಶನ ಮಾಡೋ ಬಗ್ಗೆ ಒಂದು ವ್ಲಾಗ್ ಮಾಡ್ತಾ ಇದ್ದೀವಿ. ಎಲ್ಲರ ಮನೆಯಲ್ಲೂ ವರ್ಷಕ್ಕೊಂದ್ಸಲಿ ಮನೆ ದೇವ್ರಿಗೆ ಹೋಗಿ ಬರೋದು ಪದ್ಧತಿ ಇದ್ದೇ ಇರುತ್ತೆ. ಸೊ ಹಾಗೆ ನಾವು ವರ್ಷಕ್ಕೊಂದ್ಸಲಿ ಹೋಗ್ತಾ ಇದ್ವಿ. ಬಟ್ ಈ ಸಲ ಏನಪ್ಪ ಅಂತಂದರೆ ಶ್ರಾವಣದಲ್ಲಿ ದಿನ ಚೆನ್ನಾಗಿರುತ್ತೆ ಮತ್ತು ನಮ್ಮ ಮನೆ ದೇವರುಗಳಿಗೆ ವಾರ ಶನಿವಾರ ಆಗಿರೋದ್ರಿಂದ ಶ್ರಾವಣ ಶನಿವಾರ ದಿನಗಳು ಚೆನ್ನಾಗಿದ್ದಾವೆ ಅಂದ್ಬಿಟ್ಟು ಈ ಶ್ರಾವಣ ಶನಿವಾರ ನಾವು ಮನೆ ದೇವ್ರಿಗೆ ಹೊರಟಿದ್ದೀವಿ. ಸೊ ಬನ್ನಿ ತಡ ಮಾಡೋದು ಯಾಕೆ, ನಮ್ಮ ಮನೆ ದೇವ್ರು ಯಾವುದು, ಮನೆ ದೇವ್ರ ಬಗ್ಗೆ ದೇವಸ್ಥಾನದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ಅವಾಗ ನಾವು ಯಾವುದೇ ವಿಡಿಯೋಸ್ ಹಾಕಿದ್ರೂ ತಕ್ಷಣ ನಿಮಗೆ ನೋಟಿಫೈ ಮಾಡುತ್ತೆ, ನೀವು ತಕ್ಷಣ ಆ ವಿಡಿಯೋನ ನೋಡ್ಬೋದು. ಅದೆಲ್ಲಿದೆ, ಯಾವ ರೂಟು, ಎಕ್ಸಾಕ್ಟ್ ದೇವಸ್ಥಾನದ ಬಗ್ಗೆ ಡೀಟೇಲ್ಸ್ ಹೇಳ್ಕೊಂಡು ಹೋಗ್ತೀನಿ ನಾನು. ಮನೆ ದೇವ್ರಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದಾದ್ಮೇಲೆ ಫಸ್ಟ್ ನಾವು ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಹೊರಟ್ವಿ. ಆನ್ ದ ವೇನೆ ತಿಂಡಿ ತಿನ್ಕೊಳೋಣ ಅಂತ ಹೊರಟು ಫಸ್ಟ್ ನಾವು ಎಲ್ಲಿಗಪ್ಪ ಹೊರಟ್ವಿ ಅಂತಂದರೆ ಮರಡಿಗುಡ್ಡದ ರಂಗನಾಥ ಸ್ವಾಮಿ ಮತ್ತು ಅಮ್ಮಾಜಿ ಕಾವಲೇಶ್ವರಿ ದೇವಸ್ಥಾನ, ಇವೆರಡೂ ಇರೋದು ಶಿರಾ ತಾಲೂಕಿನಲ್ಲಿ. ನಾವು ಮೊದಲು ಹೊರಟಿದ್ದು ಅಮ್ಮಾಜಿ ಕಾವಲೇಶ್ವರಿ ದೇವಸ್ಥಾನಕ್ಕೆ. ಇದು ಬೆಂಗಳೂರಿಂದ ಅರೌಂಡ್ 115 ಕಿಲೋಮೀಟ್ರ್ ಇದೆ. ಗುಳಿಗೆನಹಳ್ಳಿ ಅಂತ ಒಂದು ಊರು ಸಿಗುತ್ತೆ ಶಿರಾ ಮಧುಗಿರಿ ರೋಡಲ್ಲಿ. ಅಲ್ಲಿ ಒಂದು ರೈಟ್ ಸೈಡ್ ಒಂದು ಆರ್ಚ್ ಸಿಗುತ್ತೆ. ಆರ್ಚ್ ಒಳಗಡೆಯಿಂದ ಹೋದರೆ ಊರೊಳಗಡೆ ಒಂದೂವರೆ ಕಿಲೋಮೀಟ್ರ್ ಹೋದರೆ ಮೂಗ್ನಹಳ್ಳಿ ಅಂತ ಊರು ಸಿಗುತ್ತೆ. ಆ ಊರಲ್ಲಿ ಇದು ಅಮ್ಮಾಜಿ ಕಾವಲೇಶ್ವರಿ ದೇವಸ್ಥಾನ ಅಂತ ಇದೆ. ಹೆಸರೇ ಹೇಳ್ದಂಗೆ ದೇವಾಲಯದಲ್ಲಿ ಅಮ್ಮಾಜಿ ಕಾವಲೇಶ್ವರಿ ದೇವಿ ಪೂಜೆ ಮಾಡೋದು. ಇಲ್ಲಿನ ವಿಶೇಷ ಏನಪ್ಪ ಅಂತಂದರೆ ಈ ದೇವಸ್ಥಾನ ವರ್ಷಕ್ಕೆ ಒಂದ್ಸಲಿ ಮಾತ್ರ ತೆಗೆಯೋದು. ಅದು ಯುಗಾದಿ ಹಬ್ಬ ಆದ ಬೆಳಿಗ್ಗೆ ದೇವಸ್ಥಾನ ತೆಗಿತಾರೆ. ಅದು ಬಿಟ್ಟರೆ ಇನ್ಯಾವಾಗಲೂ ಅಲ್ಲೇ ಎದುರುಗಡೆ ಪುರೋಹಿತರ ಮನೆ ಇದೆ, ಅಲ್ಲಿ ಉತ್ಸವ ಮೂರ್ತಿಗೆ ಪೂಜೆ ಮಾಡಿಕೊಡ್ತಾರೆ. ಸೊ ನಾವು ಪ್ರತಿ ಬಾರಿ ಹೋಗ್ತಿದ್ದಾಗ ಉತ್ಸವ ಮೂರ್ತಿಗೆ ಪೂಜೆ ಮಾಡಿಸ್ಕೊಂಡೆ ಬರ್ತಾ ಇದ್ದಿದ್ದು. ಯಾಕೆಂದರೆ ನಾವು ಯುಗಾದಿ ಹಬ್ಬ ನಾಳೆಗೆ ಯಾವಾಗಲೂ ಹೋಗೋಕ್ಕಾಗ್ತಾ ಇರಲ್ಲ. ಸೊ ನಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆವಾಗ ಹೋಗಿ ಉತ್ಸವ ಮೂರ್ತಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಈ ಬಾರಿನೂ ಉತ್ಸವ ಮೂರ್ತಿಗೆ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅದೇ ಥರ ಇರುತ್ತೆ ಅಂದ್ಕೊಂಡೆ ಬಂದ್ವಿ. ಬಟ್ ಈ ಸಲ ಒಂದು ಸರ್ಪ್ರೈಸ್ ಏನಪ್ಪ ಅಂತಂದರೆ ದೇವಸ್ಥಾನ ಓಪನ್ ಇತ್ತು, ದೇವಸ್ಥಾನದಲ್ಲಿ ಪೂಜೆ ಮಾಡಿಕೊಡ್ತಿದ್ರು. ತುಂಬ ಖುಷಿ ಆಯಿತು. ಸಿಕ್ಕಾಪಟ್ಟೆ ಜನ ಬಂದಿದ್ರು. ಶ್ರಾವಣ ಶನಿವಾರ ಆಗಿದ್ದರಿಂದ ಜನ ಬರ್ತಾನೆ ಇದ್ರು, ಅಕ್ಕಪಕ್ಕದ ಊರವರಾಗಿರ್ಬೋದು ಮತ್ತು ಯಾರ್ಯಾರು ಆ ದೇವಸ್ಥಾನಕ್ಕೆ ನಡ್ಕೊತಾರೋ ಅವರೆಲ್ಲ ಬರ್ತಾಯಿದ್ರು. ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ದೇವಸ್ಥಾನದ ಫೋಟೋಸು ವಿಡಿಯೋಸು ಎಲ್ಲ ತೊಗೊಂಡ್ವಿ. ಇಲ್ಲೇನಪ್ಪ ಅಂತಂದರೆ ಅಮ್ಮಾಜಿ ಕಾವಲೇಶ್ವರಿ ಒಂದು ದೇವಿ ಒಂದಿದೆ, ಯಾವಾಗಲೇ ಹೇಳ್ದಂಗೆ. ಅದ್ರ ಜೊತೆಗೆ ಪಕ್ಕದಲ್ಲಿ ಒಂದು ಶಿವಲಿಂಗ ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ, ಎಲ್ಲಾದರೂ ನೀವು ಜಾಸ್ತಿ ನೋಡಿರ್ತೀರ ಶಿವನ ಲಿಂಗ ಇರುತ್ತೆ, ಅದು ಬಿಟ್ಟರೆ ಪಾರ್ವತಿ ಸಪ್ರೇಟ್ ಇರುತ್ತೆ, ಇಲ್ಲಿ ಗಣೇಶ ಇರುತ್ತೆ ಸಪ್ರೇಟು, ಸುಬ್ರಹ್ಮಣ್ಯ ಇರುತ್ತೆ ಒಂದೊಂದು ದೇವಸ್ಥಾನದಲ್ಲಿ. ಬಟ್ ಇಲ್ಲೊಂದು ವಿಶೇಷ ಏನಪ್ಪ ಅಂತಂದರೆ ಇದು ತುಂಬ ಹೆಚ್ಚು ಕಡೆ ನೀವು ನೋಡೋಕ್ಕೆ ಸಿಗೋದಿಲ್ಲ. ಇದು ಏನಂತ ಶಿವ, ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಒಟ್ಟಿಗೆ ಇರುವಂಥ ಒಂದು ದೇವರು ಇಲ್ಲಿ ಮೂರ್ತಿನ ನೀವು ನೋಡ್ಬೋದು. ಆ ಫೋಟೋದಲ್ಲಿ ನಿಮ್ಗೆ ಹಾಕಿದ್ದೀನಿ ನೋಡ್ಬೋದು. ಸೊ ಎಕ್ಸ್ಪೆಕ್ಟ್ ಮಾಡಿರಲ್ಲ ದೇವಸ್ಥಾನ ತೆಗೆದಿರುತ್ತೆ ಅಂತ. ಸೊ ಬಂದಿದ್ದಕ್ಕೆ ಖುಷಿ ಆಯಿತು. ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ನಾವು ಇವಾಗ ಮರಡಿಗುಡ್ಡ ರಂಗನಾಥ ಸ್ವಾಮಿಗೆ ಹೊರಟ್ವಿ. ಅದೆಲ್ಲಿ ಅಂತಂದರೆ ಈ ಶಿರಾ ಟು ಹುಳಿಯಾರ್ ರೋಡು, ಬುಕ್ಕಾಪಟ್ಟಣ ರೋಡು, ಅಲ್ಲಿ ಆ ರೋಡಲ್ಲಿ ಸಿಗುತ್ತೆ. ಆ ಶಿರಾ ಟೌನ್ ಮೇಲೆ ಹೋಗಬೇಕು ನಾವು. ಇದು ಶಿರಾ ಟೌನಿಂದ ಮಧುಗಿರಿ ರೂಟ್ ಈ ಕಡೆ ಇದೆ, ಅದು ಆ ಕಡೆ ಬರುತ್ತೆ. ಮತ್ತು ಅಗೇನ್ ನಾವು ಶಿರಾ ಟೌನ್ಗೆ ಹೋಗಿ ವಾಪಸ್ ಹೋಗಬೇಕು ಮರಡಿಗುಡ್ಡಕ್ಕೆ. ಮೇನ್ ರೋಡಲ್ಲಿ ಹೋಗ್ತಾನೆ ರೈಟ್ ಸೈಡಲ್ಲಿ ಒಂದು ಮರಡಿಗುಡ್ಡಕ್ಕೆ ಸ್ವಾಗತ ಅಂತ ಆರ್ಚ್ ಸಿಗುತ್ತೆ ನಿಮಗೆ. ಆ ಆರ್ಚ್ ಒಳಗಡೆ ಹೋಗಬೇಕು. ಆರ್ಚ್ ಒಳಗಡೆಯಿಂದ ಹೋದರೆ ಒಂದು 15 to 20 ಮಿನಿಟ್ಸು. ಸ್ವಲ್ಪ ಊರೊಳಗಡೆ ಹೋಗ್ಬೇಕು, ಸ್ವಲ್ಪ ರೋಡ್, ಸ್ವಲ್ಪ ಮಣ್ಣು ರೋಡು ಆ ಥರ ಎಲ್ಲ ಇದೆ. ಹಂಗೆ ಬೆಟ್ಟದ ಮೇಲೆಲ್ಲ ಹೋಗ್ಬೇಕು. ಬೆಟ್ಟದ ಮೇಲೆ ಇರೋದು ದೇವಸ್ಥಾನ ಇದು. ಒಂದು ಸ್ವಲ್ಪ ದೂರ ಊರಿಂದ ಒಂದು ಕಿಲೋಮೀಟ್ರ್, ಒಂದು 2-3 ಕಿಲೋಮೀಟ್ರ್ ಮಾತ್ರ ಮಣ್ಣಿನ ರೋಡು. ಅದಾದಮೇಲೆ ಒಳ್ಳೆ ರೋಡ್ ಇದೆ. ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ಒಳ್ಳೆ ಗಾಳಿ, ಪ್ರಕೃತಿ ಸೌಂದರ್ಯನ ಸವಿಬೋದು. ಅದಾಗ್ತದಂಗೆ ಮೇಲ್ಗಡೆ ಹೋಗ್ತಾ ಅಲ್ಲಿ ಪಾರ್ಕಿಂಗ್ ಸಮಸ್ಯೆಗೂ ಏನು ತೊಂದರೆ ಇಲ್ಲ, ತುಂಬ ಸಾಕಷ್ಟು ಬಯಲು ಜಾಗ ಇದೆ. ಅದಾದಮೇಲೆ ಭಕ್ತಾದಿಗಳಿಗೆ ಸೇವೆ ಸಲ್ಲಿಸೋದಕ್ಕೆ, ಅಡುಗೆಗಳು ಮಾಡೋದಕ್ಕೆ ಅದಕ್ಕೆಲ್ಲ ಕೊಠಡಿಗಳು ಇದ್ದಾವೆ. ಇವಾಗ ಏನಪ್ಪ ಅಂತಂದರೆ ರಾಜಗೋಪುರ ನಿರ್ಮಾಣ ಆಗ್ತಾಯಿದೆ. ಸೊ ಅದ್ರ ಕೆಲಸ ಕಾರ್ಯಗಳು ನಡೀತಾ ಇದೆ. ಪಕ್ಕದಲ್ಲೇ ಒಂದು ಚೌಟ್ರಿಯನ್ನು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನ ಬೆಂಗಳೂರಿಂದ ಸುಮಾರು ಒಂದು 135 ಕಿಲೋಮೀಟರ್ ದೂರದಲ್ಲಿದೆ. ಈ ಗುಡ್ಡದ ರಂಗ ಔಷಧಿ ಗಿಡಮೂಲಿಕೆಗಳಿಗೂ ಸುಪ್ರಸಿದ್ಧವಾಗಿದೆ. ಈ ಬೆಟ್ಟಕ್ಕೆ ಮತ್ತು ದೇವರಿಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಸಂಬಂಧ ಕೂಡ ಇದೆ. ಈ ಮರಡಿ ಗುಡ್ಡವನ್ನು ಪಂಚಕಳಶ ಗುಡ್ಡ ಅಂತಲೂ ಕರೀತಾರೆ. ಯಾಕೆ ಪಂಚಕಳಶ ಗುಡ್ಡ ಅಂತಾರೆ ಅಂತಂದರೆ, ರಾಮಾಯಣದಲ್ಲಿ ಹನುಮಂತ ಸಂಜೀವಿನಿ ಪರ್ವತನ ತಗೊಂಡು ಹೋಗಬೇಕಾದ್ರೆ ಆ ಪರ್ವತದ ಒಂದು ಚೂರು ಕೆಳಗಡೆ ಬೀಳುತ್ತೆ. ಆ ಚೂರೇ ಮರಡಿ ಗುಡ್ಡ ಅಂತಲೂ ಕರೀತಾರೆ. ಮೂಲತಃ ಈ ರಂಗ ಹಂಪಿಯಲ್ಲಿದ್ದು ಇದೊಂದು ಸಾಲಿಗ್ರಾಮದ ರೂಪದಲ್ಲಿ ಇರುತ್ತೆ. ಅದು ವಲಸೆ ಹೋಗುವ ಇಬ್ಬರು ವ್ಯಾಪಾರಿಗಳಿಗೆ, ಅವರ ಹೆಸರು ಕಾಮಶೆಟ್ಟಪ್ಪ, ಮಲ್ಶೆಟ್ಟಪ್ಪ ಅನ್ನೋರು ಸಿಕ್ಕಿ ಆ ಕಲ್ಲಿನ ರೂಪದಲ್ಲಿದ್ದ ಸಾಲಿಗ್ರಾಮ ಅವ್ರ ಕನಸಲ್ಲಿ ಬಂದು ಆ ವ್ಯಾಪಾರಸ್ಥರು
ದೇವಸ್ಥಾನ ಕಟ್ಟಿಸಿದ್ದು ಅನ್ನೋ ಇತಿಹಾಸ ಇದೆ. ದೇವಸ್ಥಾನದ ಗರ್ಭದ ಗುಡಿಯಲ್ಲಿ ಒಂದು ಧನಸ್ಸು ಕೂಡ ಇದೆ, ಅದಕ್ಕೂ ವಿಶೇಷ ಪೂಜೆ ನಡೆಯುತ್ತೆ. ಆ ಧನಸ್ಸು ಏನಪ್ಪ ಅಂತಂದ್ರೆ ನೀವು ಭಕ್ತಿಯಿಂದ ಏನಾದರೂ ನೆನೆಸ್ಕೊಂಡು ಧನಸ್ಸನ್ನು ಎತ್ತಕ್ಕೆ ಪ್ರಯತ್ನ ಪಟ್ಟರೆ ಅದು ಈಸಿಯಾಗಿ ಬರುತ್ತೆ, ಇಲ್ಲಾಂತಂದರೆ ಅದು ತುಂಬ ಭಾರ ಎತ್ತಕ್ಕೆ ಆಗೋದಿಲ್ಲ ಅಂತಲೂ ಹೇಳ್ತಾರೆ. ಶ್ರಾವಣ ಶನಿವಾರ ಆಗಿದ್ದರಿಂದ ಇಲ್ಲೂ ಕೂಡ ಸ್ವಲ್ಪ ಜನ ಇದ್ದರು. ಬಟ್ ಅಲ್ಲಿ ಹೋಗಿ ನೋಡಿದಾಗ ದೇವರ ಅಲಂಕಾರ ನೋಡಿ 2 ಕಣ್ಣು ಸಾಲಲ್ಲ ಅನಿಸ್ಬಿಟ್ಟು, ಅಷ್ಟು ಚೆನ್ನಾಗಿ ಮರಡಿ ರಂಗನ ಅಲಂಕಾರ ಮಾಡಿದರು. ಎಲ್ಲ ಬಗೆಯ ತರಹವಾರಿ ಹಣ್ಣುಗಳಿಂದ ಅಲಂಕಾರ ಮಾಡಿದರು. ಫೋಟೋ ಹಾಕಿದ್ವಿ, ಫೋಟೋ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ತುಂಬ ಇಷ್ಟ ಆಯಿತು. ಅಲ್ಲೇ ಅದನ್ನೇ ನೋಡ್ಕೊಂಡು ತುಂಬ ಹೊತ್ತು ಕಾಲ ಕಳೆದ್ವಿ ನಾವು. ಮರಡಿ ರಂಗನ ಜೊತೆಗೆ ಪಕ್ಕದಲ್ಲಿ ಲಕ್ಷ್ಮಿ, ಅದ್ರ ಪಕ್ಕದಲ್ಲಿ ರಾಮಾನುಜಾಚಾರ್ಯರ ಒಂದು ಪ್ರತಿಮೆ ಕೂಡ ಇದೆ. ಅದ್ರ ಜೊತೆ ಕರಿಯಣ್ಣ ಕೆಂಚಣ್ಣ ಕೂಡ ಇದ್ದಾರೆ. ಪೂಜೆ ಮಾಡಿಸ್ಕೊಂಡು ಪ್ರತಿ ಬಾರಿ ನಾವು ಅಲ್ಲೇ ಊಟ ಮಾಡ್ಕೊಂಡು ಬರ್ತೀವಿ. ಪ್ರತಿ ಸಲ ಹೋದಾಗ ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ಏನಾದರೂ ಒಂದು ಸಿಹಿ ತಿಂಡಿ, ಅನ್ನ ಸಾರು ಎಲ್ಲ ಮಾಡಿರ್ತಾರೆ. ಈ ಸಲ ಶ್ರಾವಣ ಶನಿವಾರ ಅಂತ ವಿಶೇಷವಾಗಿ ಒಬ್ಬಟ್ಟು ಎಲ್ಲ ಕೊಟ್ಟಿದ್ರು. ಅಲ್ಲೇ ಊಟ ಮಾಡಿಕೊಂಡು ಒಂದು 10 ನಿಮಿಷ ಫೋಟೋ ಶೂಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಇಲ್ಲಿಗೆ ಹೊರಟುವಪ್ಪ ಅಂತಂದರೆ ನೆಕ್ಸ್ಟ್ ನಮ್ಮ ಇನ್ನೊಂದು ಮನೆ ದೇವರು ದೇವರಾಯನದುರ್ಗದ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೊರಟ್ವಿ. ಅದು ದೇವರಾಯನದುರ್ಗ ತುಮಕೂರಿಂದ ಒಂದು 15 ಕಿಲೋಮೀಟ್ರು, ಬೆಂಗಳೂರಿಂದ ಒಂದು 75 ಕಿಲೋಮೀಟ್ರ್ ಆಗುತ್ತೆ. ಇದು ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ, ಯಾಕೆಂದರೆ ಸಾಕಷ್ಟು ಜನ ವೀಕೆಂಡ್ಸ್ ಬಂತು ಅಂತಂದರೆ ಒಂದು ಬೈಕ್ ರೈಡ್ಗಾಗಿರ್ಬೋದು, ಒಂದು ಬೆಂಗಳೂರಿನ ಸುತ್ತಮುತ್ತ ಇರೋ ಒಂದು ಆಕರ್ಷಣೀಯ ಸ್ಥಳಗಳಲ್ಲಿ ದೇವರಾಯನದುರ್ಗ ಕೂಡ ಒಂದು ಫೋಟೋಶೂಟ್ಗೋಸ್ಕರ ಹೋಗ್ತಾರೆ. ಅದು ದೇವರಾಯನದುರ್ಗಕ್ಕೆ ಹೋಗೋ ರೂಟೇ ಒಂದು ಚೆಂದ. ಆ ಕರ್ವ್ ರೋಡ್ಗಳು, ಸುತ್ತಮುತ್ತ ಕಾಡು, ಆ ಫೋಟೋಶೂಟಿಗೆ ಜಾಗ, ಮರಗಳು ತುಂಬ ಚೆನ್ನಾಗಿದೆ. ಎಲ್ಲ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ತುಂಬ ಜನ ಇದನ್ನ ಇಷ್ಟಪಡ್ತಾರೆ. ಬೈಕ್ ರೈಡರ್ಸು ಕೂಡ ಎವ್ರಿ ವೀಕೆಂಡ್ ಬ್ಯಾಚಸ್ ಎಲ್ಲ ಹೋಗ್ತಾರೆ. ಅಂದರೆ ದೇವರದಕ್ಕೆ ಹೋಗಕ್ಕೆ ಮುಂಚೆನೇ ನಾಮಚಿಲ್ಮೆ ಸಿಗುತ್ತೆ. ನಾವು ಅದಕ್ಕೆ ಹೋಗಲಿಲ್ಲ, ಎಷ್ಟೊಂದು ಸಲ ನಾವು ಹೋಗಿದ್ವಿ. ಬಟ್ ಈ ಸಲ ಟೈಮ್ ಆಗಿದ್ದರಿಂದ ನಾವು ಹೋಗಿಲ್ಲ. ಬಟ್ ಯಾರ್ಯಾರು ಅಲ್ಲಿ ಹೋಗ್ತಿರೋ ಹೋಗ್ರಿ ಅಂತ ಕೇಳ್ಕೊಂತೀನಿ. ಒಂದು ಒಳ್ಳೆ ಜಾಗ, ಒಂದು ಪುರಾತನ ಒಂದು ಐತಿಹಾಸಿಕ ಕಥೆ ಇರುವಂಥ ಜಾಗ. ಅದ್ರ ಬಗ್ಗೆನೂ ಇನ್ನೊಂದು ವಿಡಿಯೋದಲ್ಲಿ ಮಾತಾಡ್ತೀನಿ. ಬಟ್ ಈ ಸಲ ನಮಗೆ ಟೈಮ್ ಆಗಿತ್ತು ಅಂತ ಡೈರೆಕ್ಟ್ ನಾವು ದೇವರಾಯನದುರ್ಗಕ್ಕೆ ಹೊರಟ್ವಿ. ದೇವರಾಯನದುರ್ಗದಲ್ಲಿ ಕೆಳಗಡೆ ಒಂದು ದೇವಸ್ಥಾನ ಇದೆ, ಮೇಲೆ ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಇದೆ. ಬೆಟ್ಟದ ಮೇಲೆ ಇರೋದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನ, ಕೆಳಗಡೆ ಇರೋದು ಭೋಗ ನರಸಿಂಹಸ್ವಾಮಿ ದೇವಸ್ಥಾನ. ನಾವು ಹೋಗುವಷ್ಟರಲ್ಲೇ ಅರೌಂಡ್ 5-5:30 ಆಗಿರೋದ್ರಿಂದ ಮೇಲ್ಗಡೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಮತ್ತು ನಾವು ಬೆಳಿಗ್ಗೆ ಹೊತ್ತು ಬಂದಾಗ ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೆಳಗಡೆ ದೇವಸ್ಥಾನಕ್ಕೂ ಪೂಜೆ ಮಾಡಿಸ್ಕೊಂಬರ್ತೀವಿ. ಬಟ್ ನಾವು ಈ ಥರ ಇಲ್ಲಿ ಮರಡಿಗುಡ್ಡ, ಅಮ್ಮಾಜಿ ಕಾವಲೇಶ್ವರಿ ಎಲ್ಲ ಕವರ್ ಮಾಡಬೇಕಾಗಿ ಬಂದಾಗ ಯೂಶಲಿ ಸಂಜೆ ಆಗ್ಬಿಡೋದ್ರಿಂದ ನಾವು ಕೆಳಗಡೆನೇ ಪೂಜೆ ಮಾಡಿಸ್ಕೊಂಬರ್ತೀವಿ. ಮೇಲ್ಗಡೆನೂ ಒಂದು ದೇವಸ್ಥಾನ ಇದೆ, ಒಂದು ಆಂಜನೇಯ ದೇವಸ್ಥಾನ ಇದೆ. ಮೆಟ್ಲು ಹತ್ಕೊಂಡು ಹೋಗ್ಬೋದು ಬೆಟ್ಟಕ್ಕೆ, ಚೆನ್ನಾಗಿದೆ. ಅಲ್ಲೂ ಯಾರಾದರೂ ಹೋಗೋರಿದ್ರೆ ಅದಕ್ಕೂ ಮೇಲೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ಬೋದು. ಈ ದೇವರಾಯನದುರ್ಗನ ಮೂಲತಃ ಕರಿಗಿರಿ ಅಥವಾ ಜಡಕದುರ್ಗ ಅಂತಲೂ ಕರೀತಾರೆ. ಇದು ದ್ರಾವಿಡ ಶೈಲಿಯಲ್ಲಿ ಇರೋ ದೇವಸ್ಥಾನ. ಸುಮಾರು 2000 ವರ್ಷದ ಪುರಾತನ ದೇವಸ್ಥಾನ. ಇತಿಹಾಸದ ಪ್ರಕಾರ ಬ್ರಹ್ಮದೇವರು ವಿಷ್ಣುವಿನ ಹೆಸರಲ್ಲಿ 1000 ವರ್ಷಗಳ ಕಾಲ ತಪಸ್ಸು ಮಾಡಿದಾಗ ಅವರ ತಪಸ್ಸನ್ನು ನೋಡಿ ವಿಷ್ಣು ನರಸಿಂಹನ ಅವತಾರದಲ್ಲಿ ಇಲ್ಲಿ ನೆಲೆಸಿದ್ರು ಅಂತ ಒಂದು ಪ್ರತೀತಿ ಇದೆ. ಈ ದೇವರಾಯನದುರ್ಗ ಹೆಸರು ಕೂಡ ಮೈಸೂರಿನ ರಾಜರಾದಂಥ ಚಿಕ್ಕದೇವರಾಜ ಒಡೆಯರ್ ಅವರ ಹೆಸರಿನಿಂದ ಈ ದೇವರಾಯನದುರ್ಗ ಹೆಸರು ಬಂತು ಅನ್ನೋ ಕೂಡ ಒಂದು ಕತೆ ಇದೆ. ಅಲ್ಲಿ ಫೋಟೋಗೆಲ್ಲ ರಿಸ್ಟ್ರಿಕ್ಷನ್ಸ್ ಇತ್ತು, ಫೋಟೋ ಎಲ್ಲ ತೆಗೋಕ್ಕಾಗ್ತಿರಲಿಲ್ಲ. ಸೊ ಇಲ್ಲಿ ಯಾವುದೂ ಫೋಟೋ ತೊಗೊಳ್ಲಿಲ್ಲ. ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲೇ ಪಕ್ಕದಲ್ಲೇ ಊಡ್ಗೆರೆ ಹತ್ರನೇ ಸೀತ್ಕಲ್ ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ನಾವು ಪ್ರತಿ ಸಲ ಈ ಕಡೆ ಈ ರೂಟಲ್ಲಿ ಬಂದಾಗೆಲ್ಲ ಅಲ್ಲೂ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಅದು ಒಂದು ಒಳ್ಳೆ ಪವರ್ಫುಲ್ ದೇವರು. ಆಲ್ಮೋಸ್ಟ್ ನಮಗೆ 5:45-6 ಗಂಟೆ ಆಗ್ಬಿಟ್ಟಿತ್ತು. ಅಲ್ಲಿ 6 ಗಂಟೆಗೆ ದೇವಸ್ಥಾನ ಸೀತ್ಕಲ್ದು ಕ್ಲೋಸ್ ಆಗುತ್ತೆ ಅಂದ್ಬಿಟ್ಟು ನಾವು ಇಮಿಡಿಯೇಟಾಗಿ ಇಲ್ಲಿ ಹೊರಟ್ಬಿಟ್ವಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಇಲ್ಲಿ. ಆ ಸೀತ್ಕಲ್ ದೇವಸ್ಥಾನ ದೇವರಾಯನದುರ್ಗದಿಂದ ಒಂದು 15-20 ನಿಮಿಷ ದೂರ ಅಷ್ಟೇ. ಸೊ ನಾವು ಫಾಸ್ಟಾಗಿ ಹೋದ್ವಿ. ಆಲ್ಮೋಸ್ಟ್ 6 ಗಂಟೆ ಆಗ್ಬಿಟ್ಟಿತ್ತು ಕರೆಕ್ಟಿಗೆ. ನಾವು ಹೋಗಿ ಕ್ಲೋಸ್ ಆಗೋಯ್ತೋ ಇಲ್ವೋ ಅಂತ ನೋಡೋ ಅಷ್ಟರಲ್ಲಿ ದೇವರ ಅಲಂಕಾರ ಎಲ್ಲ ತೆಗಿತಾ ಇದ್ರು. ಪುರೋಹಿತರು ಇನ್ನೇನು ಹೊರಡಕ್ಕೆ ರೆಡಿ ಆಗ್ತಾಯಿದ್ರು. ನಾವು ಹೋಗಿದ್ದು ನೋಡಿ ಪಾಪ ಪೂಜೆ ಮಾಡಿಕೊಟ್ರು. ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಹೆಂಗೋ ದೇವ್ರ ದರ್ಶನ ಸಿಕ್ತು. ಇಲ್ಲೂ ಅಷ್ಟೇ 2 ದೇವಸ್ಥಾನ ಇದೆ. ಮೊದಲು ಒಂದು ನೆಲೆ ದೇವರು ಒಂದು, ಮತ್ತು ಇಲ್ಲಿ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇದೆ. ಎರಡಕ್ಕೂ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಸಿಕ್ಕಾಪಟ್ಟೆ ಕೋತಿಗಳು ಇದ್ದಾವೆ. ಎಷ್ಟೇ ಆಗಲಿ ಆಂಜನೇಯ ದೇವಸ್ಥಾನ ಅಲ್ಲ, ಕೋತಿಗೆ ಬಾಳೆಹಣ್ಣು ಎಲ್ಲ ಹಾಕಿ ಹಂಗೆ ನಮಸ್ಕಾರ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಹೊರಟ್ವಿ. ಸೊ ಇದು ಪ್ರತಿ ವರ್ಷ ನಾವು ಮನೆ ದೇವ್ರ ದರ್ಶನ ಅಂದಾಗ ಒಂದಿನದಲ್ಲಿ ಇಷ್ಟು ಕವರ್ ಮಾಡ್ತೀವಿ. ಕವರ್ ಮಾಡಬೇಕು ಅಂತಲೇ ಬೆಳಿಗ್ಗೆಯಿಂದ ಪ್ಲ್ಯಾನ್ ಮಾಡಿಕೊಂಡು ಬರ್ತೀವಿ. ಇನ್ನು ಡೈರೆಕ್ಟ್ ಬೆಂಗಳೂರಿಗೆ ಮನೆ ಕಡೆ ಹೊರಟ್ವಿ. ಆನ್ ದ ವೇ ಇನ್ನು ಮಧ್ಯಾಹ್ನ ಊಟ ಆದಮೇಲೆ ಎಲ್ಲೂ ಬ್ರೇಕ್ ಕೊಟ್ಟಿರಲಿಲ್ಲ. ಆನ್ ದ ವೇ ಇಲ್ಲೇ ಬರ್ತಾ ನೆಲಮಂಗಲದಲ್ಲಿ ಕಾಫಿ ಟೀ ಕುಡ್ಕೊಂಡು ಒಂದ್ಸಲಿ ಮನೆಗೆ ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ರಾತ್ರಿ ಆಗಿಬಿಟ್ಟಿತ್ತು. ಟ್ರಾಫಿಕ್ ಬೇರೆ ಜಾಸ್ತಿ ಆಗಿತ್ತು. ಈ ನೆಲಮಂಗಲ ಟು ದಾಬಸ್ಪೇಟೆ ರೋಡೆಲ್ಲ ಸ್ವಲ್ಪ ರೆಡಿ ಮಾಡ್ತಾ ಇರೋದ್ರಿಂದ ಟ್ರಾಫಿಕ್ ಜಾಮ್ ಜಾಸ್ತಿ ಆಗಿದ್ದರಿಂದ ಸ್ವಲ್ಪ ಬರೋಕ್ಕೆ ಲೇಟ್ ಆಯಿತು. ಇದಾಗಿತ್ತು ನಮ್ಮ ಮನೆ ದೇವರ ವ್ಲಾಗು. ನೀವು ನಿಮ್ಮ ಮನೆ ದೇವರು ಯಾವುದು ಅಂತ ಕಮೆಂಟ್ ಮಾಡಿ. ನಿಮ್ಮ ಮನೆ ದೇವರಿನ ವಿಶೇಷತೆ ಬಗ್ಗೆನೂ ಕಮೆಂಟ್ ಮಾಡಿ. ಅದಾದಮೇಲೆ ನಮ್ಮ ವಿಡಿಯೋದಲ್ಲಿ ಇನ್ನು ನಾವೇನೋ ತಪ್ಪು ಹೇಳಿದ್ರೆ ಕ್ಷಮಿಸಿ. ಏನಾದರೂ ಕರೆಕ್ಷನ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಬಾಯ್.